ಯು ನೋ ಐ ಆಮ್ ವೆರಿ ಕನ್ಫ್ಯೂಸ್ಡ್. ನನ್ನನ್ನು ನಾನು ಇನ್ಫ್ಲೂಯೆನ್ಸರ್ ಅಂತ ಕರ್ಕೋಬೇಕಾ, ಕಾಂಟೆಂಟ್ ಕ್ರಿಯೇಟರ್ ಅಂತ ಕರ್ಕೋಬೇಕಾ, ಅಥವಾ ಈ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಕಂಟೆಂಟ್ ಪೋಸ್ಟ್ ಮಾಡ್ತಿರೋದ್ರಲ್ಲಿ ನಾನು ಐ ಡೋಂಟ್ ನೋ ನಾನು ಯಾವುದ್ರ ಅಂಡರ್ ಬರ್ತೀನಿ ಅಂತ. ಆ್ಯಂಡ್ ಇಟ್ಸ್ ವೆರಿ ಐ ಮೀನ್ ಎನಿವೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನನ್ಯ ಅಮರ್. Easily crossing million views. How's it even possible? Okay, I guess I can call myself an actor. ನಂಗೆ ನನ್ನನ್ನು ಆ್ಯಕ್ಟರ್ ಅಂತ ಹೇಳ್ಕೊಳಕ್ಕೆ ಇಷ್ಟ, ಮೋರ್ ದೆನ್ ಎನ್ ಇನ್ಫ್ಲುಯೆನ್ಸರ್ ಆರ್ ಕಾಂಟೆಂಟ್ ಕ್ರಿಯೇಟರ್. ವಾಟ್ ಸರ್ಪ್ರೈಸಸ್ ಮೀ ಇಸ್, ಒಂದು ಮೂವಿನ ಅಷ್ಟು ತಿಂಗಳು ಅದಕ್ಕೆ ರಿಸರ್ಚ್ ಮಾಡಿ ಹೋಮ್ವರ್ಕ್ ಮಾಡಿ ಥಿಯೇಟರಿಗೆ ತಂದಾಗ ಐ ಡೋಂಟ್ ಥಿಂಕ್ ಸೊ ವಿ ಆರ್ ಗೋನಾ ಗೆಟ್ ಮಿಲಿಯನ್ ವ್ಯೂಸ್. ಬಟ್ ಅ ಯೂಟ್ಯೂಬ್ ವಿಡಿಯೋ ಕ್ಯಾನ್. ಐ ಟೋಟಲಿ ಅಂಡರ್ಸ್ಟ್ಯಾಂಡ್ ಯೂಟ್ಯೂಬ್ ಎರಾ ನಡೀತಾ ಇದೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಬಟ್ ಮೂವಿ ಲವರ್ಸ್ ಎಲ್ಲಿದ್ದಾರೆ? ಐ ಅಪ್ರಿಷಿಯೇಟ್ ದಿಸ್ ನೋ ಅಫೆನ್ಸ್ ಟು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಕ್ರಿಯೇಟರ್ಸ್, ಬಟ್ like 1 day, 2 days, 3 days maximum effort and great views. Good for you. But my concern is movie makers we want like those movie lovers who really enjoy come and watch movie in the theater. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಆರ್ ಇನ್ಸ್ಟಾಗ್ರಾಮಲ್ಲೂ ನಾನು ಕಂಟೆಂಟ್ ಹಾಕೋದು ಇಸ್ ಬೇಸಿಕಲಿ ಸಿಂಪ್ಲಿ ಬಿಕಾಸ್ ಐ ಎಂಜಾಯ್ ಇಟ್, ಐ ಲೈಕ್ ಪೋಸ್ಟಿಂಗ್ ಇಟ್ ಅಂತ. ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತಾ, ನಿಮ್ಗೆ ಅದು ಇಷ್ಟ ಆಗುತ್ತಾ, ಇದನ್ನ ಕೇಳ್ತಿದ್ರೆ ಅದಕ್ಕೆ ನಾನು ಈ ಥರ ಎಲ್ಲ ಪೋಸ್ಟ್ ಮಾಡ್ತೀನಿ ಅನ್ನೋದು ಹ್ಯಾಸ್ ನೆವರ್ ಕಮ್ ಇನ್ ಮೈ ಮೈಂಡ್. ಬಟ್ ತುಂಬ ಜನ ಹೇಳ್ತಾರೆ ಯು ಶುಡ್ ವರ್ಕ್ ಆನ್ ಇಟ್, ಈ ಥರ ವಿಡಿಯೋ ಹಾಕ್ಬೇಕು, ಈ ಥರ ರೀಲ್ಸ್ ಹಾಕ್ಬೇಕಂತ. ಬಟ್ ಐ ಬೀನ್ ದಿಸ್ ಪರ್ಸನ್, ನನಗೆ ಅದೊಂಥರ ಫ್ರೀಡಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಹಿಂಗೆ ಹಾಕಬೇಕು, ಇಷ್ಟಿಷ್ಟು ಟೈಮ್ಗೆ ಹಾಕ್ಬಿಡ್ಬೇಕು, ಇಲ್ಲ ನನ್ನ ಕನ್ಸಿಸ್ಟೆನ್ಸಿ ಹೋಗ್ಬಿಡುತ್ತೆ. ದಿಸ್ ಡಸಂಟ್ ವರ್ಕ್ ಫಾರ್ ಮೀ ಪರ್ಸ್ನಲಿ. ಸೊ ನನಗೆ ಆ ಒಂದು ಝೋನಲ್ಲಿ ಇದ್ದೀನಿ ನಾನು ಟು ಕ್ರಿಯೇಟ್ ಸಮಥಿಂಗ್, ಟು ಡೂ ಅ ವಿಡಿಯೋ ಅನ್ನೋ ಅವಾಗ ಮಾತ್ರ ಹಾಕಿರೋದು. ಐ ರಿಯಲಿ ಫೀಲ್ ಬ್ಯಾಡ್ ಸಮ್ಟೈಮ್ಸ್. ಪ್ರಾಬಬ್ಲಿ ನಾನು ಅದನ್ನ ತುಂಬ ಸೀರಿಯಸ್ ಆಗಿ ತಗೊಂಡು ಒಂದು ಕೆಲಸ ಥರ ತಗೊಂಡು ಮಾಡಿದ್ದಿದ್ರೆ ದ ಕೇಸ್ ವುಡ್ ಬಿ ಡಿಫ್ರೆಂಟ್ ಟುಡೇ. ಬಟ್ ಅದು ಹಂಗಾಗಿಲ್ಲ ಆ್ಯಂಡ್ ಐಮ್ ಸ್ಟಿಲ್ ಓಕೆ ಆ್ಯಂಡ್ ಫೈನ್ ವಿತ್ ಇಟ್. ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಇದು ಅವಶ್ಯಕತೆ ಇತ್ತ ಕಾಂಟೆಂಟ್ ಲೈಕ್ ಈ ಥಿಂಗ್ಸ್ ವಿಡಿಯೋಲಿ? ಐ ಡೋಂಟ್ ನೋ. ಬಟ್ ಕಾಮೆಂಟ್ಸ್ ಅಲ್ಲಿ ಹೇಳಿ, ವಾಟ್ ಡು ಯು ಫೀಲ್? ಲೈಕ್ ಯು ವಾಂಟ್ ಟು ಕ್ರಿಟಿಸೈಸ್ ಮೀ, ದಟ್ಸ್ ಫೈನ್. I'll read it and delete it anyway. But let me know in the comments. Coming to the video. Yeah! Stupid ತರ ಹಳೆ ಅಡ್ರೆಸ್ಸಿಗೆ ಡೆಲಿವರಿ ಕೊಟ್ಟಿದ್ದೀನಿ. I'm like, what? Then I collected. Let's see what I have in this video for you guys. It's like a bunch of rubber bands. ವೆರಿ ಎಸೆನ್ಷಿಯಲ್. ಆ್ಯಂಡ್ ನಾನಿವಾಗ ನನ್ನ ಕರೆಂಟ್ ಲೈಕ್ ಬ್ರೌನ್ ಗರ್ಲ್ ಎರಾದಲ್ಲಿರೋದ್ರಿಂದ ಐ ವೆಂಟ್ ಫಾರ್ ದಿಸ್ ಕಲರ್ ಆಪ್ಷನ್. ಸೊ ದಿಸ್ ಇಸ್ ತುಂಬಾನೇ ಅಂದರೆ ಸ್ವಲ್ಪ ಕ್ವಾಲಿಟಿ ಇಸ್ ಲೈಕ್ ನಾಟ್ ನೆಕ್ಸ್ಟ್ ಲೆವೆಲ್, ಬಟ್ ಇಟ್ಸ್ ಅ ಗ್ರೇಟ್ ರಬ್ಬರ್ ಬ್ಯಾಂಡ್. ನಂಗೆ ಈ ಮೆಟೀರಿಯಲ್ ರಬ್ಬರ್ ಬ್ಯಾಂಡ್ ಇಷ್ಟ ಆಗುತ್ತೆ ಮೋರ್ ದೆನ್ ದ್ಯಾಟ್ ಸಿಂಥೆಟಿಕ್ ಟೈಪ್ ಥಿಂಗ್. ಕಾಟನ್ ಆರ್ ಕಾಟನ್ ಮಿಕ್ಸ್ ಇಸ್ ಗುಡ್. Okay, wait. What is this? Oh. This is not my size. Shit. It's a skirt. Can you like see? It's a skirt. Andre skirt plus shorts. Skirts. Hinde shorts ತರ ಚಡ್ಡಿ ಟೈಪ್ ಇರುತ್ತೆ, ಬಟ್ ಇನ್ ದ ಫ್ರಂಟ್ ಇಟ್ಸ್ ಲೈಕ್ ದಿಸ್ ಸ್ಕರ್ಟ್ ಥಿಂಗ್. ಆ್ಯಂಡ್ ಇಲ್ಲೊಂದು ಸ್ಲಿಟ್ ಕೂಡ ಇದೆ. ಹಿಂಗೆ ನೋಡಿದಾಗ ನನಗೆ ಯಾಕೋ ಇದು ಸ್ವಲ್ಪ ದೊಡ್ಡದು ಅನಿಸ್ತಿದೆ, ಬಟ್ ಯು ನೆವರ್ ನೋ, ಹಾಕೊಂಡ್ಮೇಲೆ ಗೊತ್ತಾಗೋದು. ಇಟ್ ಲೈಕ್ ಆ್ಯಕ್ಚುಲಿ ಫಿಟ್ಸ್ ಮೀ ಪರ್ಫೆಕ್ಟ್, ಆರ್ ಇಟ್ ಮೈಟ್ ಬಿ ಅ ಲಿಟಲ್ ಲೂಸ್. ಶುಡ್ ಐ ಟ್ರೈ ದಿಸ್ ಲೈಕ್ ನೌ? ಇಟ್ ಈಸ್ ಅ ಲಿಟಲ್ ಲೂಸ್, ಬಟ್ ಇಟ್ಸ್ ಕ್ಯೂಟ್. ದ ಮೆಟೀರಿಯಲ್ ನಾನು ಬೆಟರ್ ಎಕ್ಸ್ಪೆಕ್ಟ್ ಮಾಡಿದ್ದೆ, but that's okay. It look like a skirt and I can style it better way.
with good top. One thing Savannahದಲ್ಲಿ ಅಂದ್ರೆ ಕೆಲವುದು it will show like it's a cotton material, but it won't be cotton material. Example, this. It's like off shoulder thing and it's really pretty cool. Yep, that's good. That's like really good, decent. I would wear this for jeans. ಇದನ್ನ ಗ್ಯಾದರ್ಡ್ ಟಾಪ್ ಅಂತ ಕೂಡ ಹೇಳ್ತಾರೆ. ಫಿಟ್ಟಿಂಗ್ ಲೈಕ್ ಪರ್ಫೆಕ್ಟ್ ಆಗಿದೆ. ನಾನು ಇದನ್ನ I would prefer it like, on jeans. Let's go to the next one. So cute. Like, so cute. Perfect. Perfectಗೆ ಇನ್ನೊಂದು way of expressing is this top. Cute. The color, the material, the style. Okay, let's dig in. Oh, this is cotton. Cotton. Yes. ಕಾಟನ್ ಮಿಕ್ಸ್ ಟೈಮ್ ಇತ್ತು ವೇರ್ ಈ ಥರ ಕಟ್ಕೊಳ್ಳೋದು ವಾಸ್ ಅ ಸ್ಟೈಲ್. ನಾನು ಆ ಥರ ಯಾವತ್ತೂ ಸ್ಟೈಲ್ ಮಾಡಕ್ ಆಗ್ಲಿಲ್ಲ ನನ್ನ ಲೈಫಲ್ಲಿ. ಸೊ ಐ ಥಾಟ್ ಬೆಟರ್ ಲೇಟ್ ದೆನ್ ನೆವರ್. ಈಗ ಐ ಹ್ಯಾವ್ ಆರ್ಡರ್ಡ್ ಇಟ್. ಕೆಳಗಡೆನೂ ಕೂಡ ಈ ಬ್ಲ್ಯಾಕ್ ಥಿಂಗ್ ಇದೆ ಅಂಡ್ ಮೇಲ್ಗಡೆನೂ ಥೋಡ ಲೈಕ್ ದಟ್ ಬ್ಲ್ಯಾಕ್ ಥಿಂಗ್ ಇಸ್ ದೇರ್ ಅಂಡ್ ಐ ಹ್ಯಾವ್ ಟು ಸಿ ಹೌ ದಿಸ್ ಲುಕ್ಸ್ ಆನ್ ಮೀ. ಬಟ್ ಕರೆಂಟ್ಲಿ ಐ ಆಮ್ ಹ್ಯಾಪಿ ವಿತ್ ದಿಸ್ ಟಾಪ್ ರೈಟ್ ನೌ and I'm going to show you the next one. Then I guess I'll probably show how it looks anta on my Instagram. So don't forget to follow me on Instagram. Yapali, I'm like, can you just look at the detail? ಸವಾನದಲ್ಲಿ ಈ ಥರ ಸಿಗುತ್ತೆ ಅಂದ್ರೆ ಲೈಕ್ ಸೀರಿಯಸ್ಲಿ. ಬಟ್ ನನಗೇನ್ ಲೈಕ್ ಬಾದರ್ ಆಗೋದಂದ್ರೆ ಸ್ವಲ್ಪ ಟ್ರಾನ್ಸ್ಪರೆಂಟ್. ಓ ಇಲ್ಲ, ಈಗ ಒಂದು ನಾವು ನಾರ್ಮಲ್ ಸ್ಲಿಪ್ ಹಾಕೋತೀವಿ ಗೊತ್ತಾ ಹುಡುಗಿರು, ಆ ಥರ ಇದೆ. ಬಟ್ ಇಟ್ ವಿಲ್ ಸ್ಟಿಲ್ ಲುಕ್ ಲೈಕ್ ಅ ಟಾಪ್. ಅದಕ್ಕೆ ಬೆಲ್ಟ್ ಇದೆ, ಸೊ ನೀವು ಅದನ್ನ ನೀಟಾಗಿ ಮ್ಯಾನೇಜ್ ಮಾಡ್ಬೋದು. ಲೂಸ್ ಟೈಟ್ ಏನೂ ಆಗಲ್ಲ, ಪರ್ಫೆಕ್ಟ್ ಫಿಟ್ಟಿಂಗ್ ಥರ ಹಾಕೋಬಹುದು. ಬಟ್ ನಾನು ಇದನ್ನ ಜೀನ್ಸ್ ಮೇಲೆ ಹಾಕೋಬಹುದು, ಲೈಕ್ ಲೈಕ್ ಸಮ್ ಟ್ರೌಸರ್ಸ್ ಮೇಲೆ ಹಾಕೋಬಹುದು, ಸ್ಕರ್ಟ್ ಮೇಲೆ. ಆಕ್ಚುಲಿ ಐ ಕ್ಯಾನ್ ವೇರ್ ಇಟ್ ಆನ್ ದಿಸ್ ಸ್ಕರ್ಟ್, ಚೆನ್ನಾಗಿ ಕಾಣುತ್ತೆ. ಬಟ್ ಅದು ನಿಮ್ಗೆ ಈ ವಿಡಿಯೋಲಿ ಗೊತ್ತಾಗಲ್ಲ. ಎಲ್ಲ ಈ ವಿಡಿಯೋಲಿ ತೋರಿಸ್ಬಿಟ್ರೆ ನೀವು ಇನ್ಸ್ಟಾಗ್ರಾಮ್ ನೋಡಕ್ ಹೋಗಲ್ಲ. ಸೊ ಗೋ ವಾಚ್ ಅಂಡ್ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ದ ನೆಕ್ಸ್ಟ್ ಒನ್ ಈಸ್, ಓ, ಐ ಥಾಟ್ ಇದು ಕಾಟನ್ ಇರುತ್ತೆ ಅಂತ. ಎನಿವೇ, ಐ ಆಮ್ ಅ ಲಿಟಲ್ ಅಪ್ಸೆಟ್. White details and tiny little white bow. So cute. ಕ್ಯೂಟ್ ಲಿಟಲ್ ಡ್ರೆಸ್ ಅಂದ್ರೆ ಹಾಗೇನೆ, ಮಂಡಿವರೆಗೂ ಇರಬೇಕು. ಇದನ್ನ ನೋಡಿದ್ರೆ ನನಗೆ ಸ್ವಲ್ಪ ಅಗಲ ಇದೆ ಅನಿಸ್ತಾ ಇದೆ. ಬಟ್ ನಾವ್ ಯಾವಾಗ ದಪ್ಪ ಆಗ್ತೀವಿ, ಯಾವಾಗ ಸಣ್ಣ ಆಗ್ತೀವಿ, ಹುಡುಗಿ ಹೇಳೋದಕ್ಕಾಗೋದಿಲ್ಲ. ಲೈಕ್ ವುಮೆನ್ಸ್ ಬಾಡಿ. ಇಷ್ಟ ಆಗಿತ್ತು ಸವಾನದಲ್ಲಿ ನಾನು ಮಾಡಿರುವಂತಹ ಶಾಪಿಂಗ್. ಐ ನೋ ನಾನು ಈ ವಿಡಿಯೋಲಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾತಾಡಿದೀನಿ ಮೈಟ್ ಬಿ ಅ ಲಿಟಲ್ ಕಾಂಟ್ರವರ್ಷಿಯಲ್ ಟು ಅ ಲಾಟ್ ಆಫ್ ಪೀಪಲ್. ಹಾಗೆ ನೋಡಕ್ ಹೋಗ್ಬಿಡಿ, ಇದನ್ನ ತುಂಬಾ ಒಂದು ಕ್ಯಾಶುವಲ್ ಕ್ಯಾಂಡಿಡ್ ಕಾನ್ವರ್ಸೇಷನ್ ಆಗಿ ನೋಡಿ. ನನ್ನ ಈ ಸವಾನಾ ಹಾಲ್ ಏನಿದೆ ವಾಸ್ ಸಮಥಿಂಗ್. ಇದೇನ್ ನಾನು ನಿಜವಾಗ್ಲೂ ಇದನ್ನ ನಾನು ಹಾಲ್ ವಿಡಿಯೋ ಮಾಡಿ ಹಾಕ್ಬೇಕಂತ ಇರ್ಲಿಲ್ಲ ಯೂಟ್ಯೂಬ್ ಅಲ್ಲಿ. ತುಂಬಾ ಈ ತರ ಯೂಟ್ಯೂಬ್ ಕ್ರಿಯೇಷನ್, ಇನ್ಸ್ಟಾ ಕ್ರಿಯೇಷನ್ ಅದ್ರ ಬಗ್ಗೆ ಮಾತಾಡ್ಬೇಕು, ಶೇರ್ ಮಾಡ್ಬೇಕು, ನಿಮ್ಮ ಒಪಿನಿಯನ್ ಏನಿದೆ ತಿಳ್ಕೊಬೇಕಂತ ಇತ್ತು. ಬಟ್ ಅದ್ರ ಬಗ್ಗೆನೇ ಮಾತಾಡಿ ನಾನು ವ್ಯೂಸ್ಗೋಸ್ಕರ ಮಾತಾಡಿದೀನಿ ಅಂತ ಅನ್ಸ್ಬಾರ್ದು. ನನ್ಗೆ ಆ ಇಂಟೆನ್ಷನ್ ಇರ್ಲಿಲ್ಲ. ಸೊ ಹಾಗಾಗಿ ಗ್ಯಾಪ್ ಅಲ್ಲಿ ಈ ಒಂದು ಹಾಲ್ ವಿಡಿಯೋ ಕೂಡ ಮಾಡಿ ಹಾಕ್ತಾ ಇದ್ದೀನಿ. ಬಟ್ ಐ ಥಿಂಕ್ ಸೊ ನಿಮ್ಗೆ ನನ್ನ ಇಂಟೆನ್ಷನ್ ಅಥವಾ ನನ್ನ ಪಾಯಿಂಟ್ ಏನಿದೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ನೋ ಅಫೆನ್ಸ್ ಟು ಎನಿ ಯೂಟ್ಯೂಬ್ ಕ್ರಿಯೇಟರ್ಸ್ ಆರ್ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್. ನಾನು ನನ್ನನ್ನೇ ಕಾಂಟೆಂಟ್ ಕ್ರಿಯೇಟರ್ ಅಂತ ಖಂಡಿತ ಕರ್ಕೊಳಕ್ ಇಷ್ಟಪಡೋದಿಲ್ಲ. ಆ್ಯಂಡ್ ಆಲ್ಸೋ ಇನ್ಫ್ಲೂಯೆನ್ಸರ್, ಐ ಡೋಂಟ್ ನೋ ಐ ಆಮ್ ಶ್ಯೂರ್ ಐ ಆಮ್ ಅನ್ ಇನ್ಫ್ಲೂಯೆನ್ಸರ್ ಆರ್ ನಾಟ್. ಬಟ್ ಆಕ್ಟರ್, ಎಸ್. ನಾನು ರಿಯಾಲಿಟಿ ಶೋ ಅಲ್ಲಿ ಕೆಲಸ ಮಾಡಿ ಏನು ನಂಗೆ ರೆಕಗ್ನಿಷನ್ ಸಿಕ್ಕಿದೆ. ಆ ರಿಯಾಲಿಟಿ ಶೋ ಅಲ್ಲಿ ನಾನು ಕೆಲಸ ಮಾಡಿರೋದು ಕೂಡ ಬಿಕಾಸ್ ನನಗೇನೋ ಗೊತ್ತಿತ್ತು, ನನಗೇನೋ ಆಕ್ಟಿಂಗ್ ಗೊತ್ತಿತ್ತು, ನನಗೇನೋ ಮಾಡ್ಲಿಂಗ್ ಗೊತ್ತಿತ್ತು, ನನಗೆ ಡಾನ್ಸ್ ಗೊತ್ತಿತ್ತು ಅಂತ ಮಾಡಿರೋಂಥ ಶೋಗಳು ನಾನು. ಸೊ ಹಾಗಾಗಿ ಐ ರಿಯಲಿ ಫೀಲ್ ದಟ್
ನಾವು ಹಾಕ್ತಿರೋ ಎಫರ್ಟ್ಗೂ ಅಷ್ಟೇ ರೆಸ್ಪಾನ್ಸ್ ಬಂದರೆ ನಮಗೆ ತುಂಬ ಖುಷಿ ಆಗುತ್ತೆ. ಪ್ಲೀಸ್ ವಾಚ್ ಆರ್ ಮೂವೀಸ್ ಪ್ಲೀಸ್. ನಿಮ್ಮ ಪ್ರಕಾರ ಏನು ಯೂಟ್ಯೂಬ್ ಕಾಂಟೆಂಟ್ ಕ್ರಿಯೇಷನ್ ಅಂದರೆ? ವಾಟ್ ಈಸ್ ಯೂಟ್ಯೂಬ್ ಕಾಂಟೆಂಟ್ ಕ್ರಿಯೇಷನ್, ಇನ್ಸ್ಟಾಗ್ರಾಮ್ ಕಾಂಟೆಂಟ್ ಕ್ರಿಯೇಷನ್, ವ್ಲಾಗ್ ಮಾಡಿ ಹಾಕೋದು? ಆನೆಸ್ಟ್ಲಿ ದಿನಾ ವ್ಲಾಗ್ ಮಾಡಿ ದಿನಾ ವಿಡಿಯೋಸ್ ಹಾಕೋ ಎಷ್ಟೋ ಜನ ಇಂಡಿಯಾದಲ್ಲಿ ಯೂಟ್ಯೂಬರ್ಸ್ ಇದ್ದಾರಲ್ಲ, ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್. ಬಿಕಾಸ್ ಅದಷ್ಟು ಈಸಿ ಅಲ್ಲವೇ ಅಲ್ಲ. ನಾನು ಐ ಹ್ಯಾವ್ ಬೀನ್ ದಿಸ್ ಲಿಟಲ್ ಪ್ರೈವೇಟ್ ಪರ್ಸನ್. ಅಟ್ ದ ಸೇಮ್ ಟೈಮ್ ನಾನು ಎಷ್ಟೋ ವಿಷಯನ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ದೇರ್ ಇಸ್ ಅ ಸೈಡ್ ಆಫ್ ಮೈ ಲೈಫ್, ಅದನ್ನು ನಾನು ಪ್ರೈವೇಟ್ ಆಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ತುಂಬ ಜನ ಹೇಳ್ತಾರೆ ಅದನ್ನೆಲ್ಲ ವ್ಲಾಗ್ ಮಾಡಿ ಹಾಕ್ಬೇಕಂತ, ಬಟ್ ಐ ಆಮ್ ನಾಟ್ ದಟ್ ಪರ್ಸನ್. ಸೊ ಯಾವ ರೀತಿ ಕಾಂಟೆಂಟ್ನ ನೀವು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನೂ ಬೇಕಾದ್ರೆ ಕಾಮೆಂಟ್ಸಲ್ಲಿ ಹಾಕಿ. ಐ ಸ್ಟಾರ್ಟ್ ವರ್ಕಿಂಗ್ ಆನ್ ದ್ಯಾಟ್. ಅಷ್ಟೇ. ಇಟ್ಸ್ ಅ ವೆರಿ ವೆರಿ ಕ್ಯಾಂಡಿಡ್ ಕಾನ್ವರ್ಸೇಷನ್. ಓಕೆ, ತುಂಬ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗ್ಬಿಡಿ, ಏನೇನೋ ಮಾತಾಡ್ತಾ ಇದ್ದಾಳೆ ಅಂತೆಲ್ಲ. ನೋ, ಚಿಲ್, ರಿಲ್ಯಾಕ್ಸ್ ಆ್ಯಂಡ್ ಲೆಟ್ಸ್ ಚಾಟ್ ಇನ್ ದ ಕಾಮೆಂಟ್ ಸೆಕ್ಷನ್. ಮುಂದಿನ ವಿಡಿಯೋಲಿ ಸಿಗ್ತೀನಿ ನಾನು. ಇನ್ನೂ ಹೆಚ್ಚು ಕ್ಯಾಂಡಿಡ್ ಕಾನ್ವರ್ಸೇಷನ್ಸ್ ಮಾಡಬೇಕಂತ ಇದೆ ನನಗೆ. ನೋಡೋಣ ಹೇಗಾಗತ್ತೆ ಅಂತ. ನನ್ನ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.